ನಮಗೆ ಆಶ್ಚರ್ಯವೆನಿಸಿಬಿಡುತ್ತದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬದುಕೆ ಒಂದು ಅಚ್ಚರಿ. ನಾವು ಕೇವಲ ಒಬ್ಬ ಸಣ್ಣ ಸರ್ಕಾರಿ ನೌಕರರಾದರೆ ನಮ್ಮ ಬದುಕು ವಿಜೃಂಭಿಸಿ ಬಿಡುತ್ತದೆ. ಆದರೆ ಭಾರತದ ಶೋಷಿತರ ಪರ ಹೋರಾಡಿದ, ಭಾರತದ ಮೊಟ್ಟ ಮೊದಲ ಕಾನೂನು ಸಚಿವರಾದ, ಇಡೀ ಜಗತ್ತೇ ಕಂಡರಿಯದ ಜ್ಞಾನಿಯೊಬ್ಬರ ಹೆಣವನ್ನು ತರುವುದಕ್ಕೆ ಹಣವಿಲ್ಲ ಎನ್ನುವುದನ್ನು ನೀವು ಎಂದಾದರೂ ಭಾವಿಸಿದ್ದೀರಾ? ಅಂತಹದ್ದೊಂದು ನಿಸ್ವಾರ್ಥ, ನಿಷ್ಪರತೆ, ತ್ಯಾಗವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬದುಕಿನಲ್ಲಿ ಮಾತ್ರ ನಾವು ಕಾಣಲಿಕ್ಕೆ ಸಾಧ್ಯ. ಸ್ನೇಹಿತರೆ, ಅಂದು ಜಗದ ಸೂರ್ಯ ಮರೆಯಾಗಿ 6 ಗಂಟೆಗಳು ಕಳೆದು ಹೋಗಿದವು. ಅಂದು ಬೆಳಕು ಹಾರುವ ಸಮಯ. ಡಿಸೆಂಬರ್ 5ರ ರಾತ್ರಿ 11 ಗಂಟೆಯ ಸಮಯವಾಗಿತ್ತು. ಡೆಲ್ಲಿ ನಗರ ದೀಪವನ್ನು ಆರಿಸಿ ಶಾಂತವಾಗಿ ಮಲಗಿತ್ತು. ಬಾಬಾ ಸಾಹೇಬರು ದೀರ್ಘ ಮೌನದಲ್ಲಿ ಎದೆಯ ಮೇಲೆ ತಮ್ಮ ಕೈಗಳನ್ನು ಪಠಿಸುತ್ತಾ ಏನೋ ಯೋಚಿಸುತ್ತಿದ್ದರು. ಬಹುಶಃ ಅದು ಆ ಜಗದ ಮೇಲಿನ ಕೊನೆಯ ಕ್ಷಣ ಎಂದು ಎನಿಸುತ್ತದೆ. ಬುದ್ಧ ಶಾಸನ ಕೌನ್ಸಿಲಿಗೆ ಬರೆದ ಮುನ್ನುಡಿ ಮಾತ್ರ ಅವರ ಮಗ್ಗಲಲ್ಲಿ ಅಸ್ತವ್ಯಸ್ತವಾಗಿ ಬಿದ್ದಿತು. ದೈತ್ಯ ಮಾನವ ಪ್ರೇಮದ ಅಕ್ಷಿಯೊಂದು ಕ್ಷಿತಿಜಕ್ಕೆ ದಿಟ್ಟಿಸುವ ಹೊತ್ತಿನಲ್ಲಿ ಅವರೊಟ್ಟಿಗಿದ್ದದ್ದು ಆ ಭಿತ್ತಿ ಪತ್ರಗಳು ಮಾತ್ರ. ಅಷ್ಟರಲ್ಲಿ ಜಗತ್ತನ್ನು ಕರಾಳ ರಾತ್ರಿ ಆವರಿಸಿತು. ಹಾಗೆಯೇ ಶೋಷಿತರ ಬದುಕನ್ನು ಕೂಡ ಮತ್ತೆ ಕತ್ತಲು ನುಂಗಿತು. ಬಾಬಾ ಸಾಹೇಬರ ಅಡುಗೆ ಸೇವಕ ಸುಧಾಮ ಮತ್ತು ಡ್ರೈವರ್ ಕಾಳು ರತ್ತುವಿನ ಮನೆಯ ಬಾಗಿಲನ್ನು ಬಡಿದರು. ರತ್ತುವಿಗೆ ಎಲ್ಲಿಲ್ಲದ ಆಕ್ರಂದನ ತನ್ನ ತಲೆಗೆ ಬಡಿಯಿತು. ತನ್ನ ಉಸಿರನ್ನು ಕಳಚಿ ಶಾಂತಚಿತ್ತವಾಗಿ ಮಲಗಿದ್ದ ಶೋಷಣೆಯ ಸಿಡಿಲನ್ನು ಕಂಡು ಅವರ ಅಪ್ಪಟ ಅಭಿಮಾನಿಗಳಲ್ಲಿ ನರನಾಡಿಗಳು ಅಂದು ರಕ್ತ ಪರಿಚಲನೆಯನ್ನು ಕಳೆದುಕೊಂಡವು. ದೆಹಲಿ ನಗರವನ್ನು ಮುಂಜಾನೆಯ ನೇಸರ ಆವರಿಸಿದ್ದ. ಆದರೆ ಭಾರತದ ಬೆಳಕು ನಂದಿ ಹೋಗಿತ್ತು. ದೆಹಲಿ ನಗರವನ್ನು, ಅಂತೆಯೇ ಭಾರತೀಯ ನಿರ್ಗತಿಕರನ್ನು ಕಾರ್ಮೋಡವೊಂದು ಕವಿದು ಅಲ್ಲಿ ಹಾರಾಟ, ಚೀರಾಟ, ಒದ್ದಾಟಗಳು ಆ ನಗರವನ್ನೇ ಸ್ತಬ್ಧಗೊಳಿಸಿದವು. ಇಡೀ ಭಾರತಕ್ಕೆ ಮಾಧ್ಯಮಗಳ ಮೂಲಕ ವಿಷಯ ಬಿತ್ತರಿಸಿತು. ಅದೊಂದು ಶೋಕದ ದಿನವಾಯಿತು. ಅಷ್ಟರಲ್ಲಿಯೇ ಬಾಬಾ ಸಾಹೇಬರ ಪಾರ್ಥಿವ ಶರೀರವನ್ನು ಶವ ಸಂಸ್ಕಾರಕ್ಕಾಗಿ ಎಲ್ಲಿಗೆ ತೆಗೆದುಕೊಂಡು ಹೋಗುವುದು ಎಂಬ ಚರ್ಚೆಯಲ್ಲಿ ಬಾಬಾ ಸಾಹೇಬರ ನಿಕಟವರ್ತಿಗಳಿಗೂ ಸವಿತಾ ಅಂಬೇಡ್ಕರ್ ಅವರಿಗೂ ಚರ್ಚೆ ನಡೆದು ಸವಿತಾರವರು ಸಾರನಾಥಕ್ಕೆ ತೆಗೆದುಕೊಂಡು ಹೋಗಬೇಕು ಎಂದು ಹಠ ಹಿಡಿದು ಕುಳಿತರು. ಇದರಿಂದ ಬಾಬಾ ಸಾಹೇಬರ ಅನುಯಾಯಿಗಳ ಸಿಟ್ಟಿಗೆ ಗುರಿಯಾದ ಸವಿತಾರವರು ವಿಚಲಿತರಾದರು. ಕೊನೆಗೆ ತಾವು ಹುಟ್ಟಿ ಬೆಳೆದ ತಮ್ಮ ಬಂಧುಗಳ ವಾಸಸ್ಥಳ ಮುಂಬಯಿಗೆ ಬಾಬಾ ಸಾಹೇಬರ ಪಾರ್ಥಿವ ಶರೀರವನ್ನು ಶವ ಸಂಸ್ಕಾರಕ್ಕಾಗಿ ತೆಗೆದುಕೊಂಡು ಹೋಗಲು ತೀರ್ಮಾನಿಸಲಾಯಿತು. ದೆಹಲಿಯಿಂದ ಮುಂಬೈಗೆ ಬಾಬಾ ಸಾಹೇಬರ ಪಾರ್ಥಿವ ಶರೀರವನ್ನು ಸಾಗಿಸಲು ಶ್ರೀಮತಿ ಸವಿತಾ ಅಂಬೇಡ್ಕರ್ ಅವರನ್ನು ಅವರ ಅನುಯಾಯಿಗಳು ಹಣವನ್ನು ಕೇಳಿದರು. ಆದರೆ ಸವಿತಾರವರು, ನನ್ನ ಬಳಿ ಯಾವುದೇ ಹಣವಿಲ್ಲ, ಅದನ್ನು ಅವರ ಅನುಯಾಯಿಗಳಾದ ನೀವೇ ವ್ಯವಸ್ಥೆ ಮಾಡಿಕೊಳ್ಳಿ ಎಂದು ಕೈಚೆಲ್ಲಿದರು. ಆಕ್ರೋಶ ಭರಿತ ದುಃಖದಲ್ಲಿ ಅವರ ಅನುಯಾಯಿಗಳು ಆ ಬೃಹತ್ ಜನಸಾಗರದಲ್ಲಿ ಹಣವನ್ನು ಅಲ್ಪ ಮಟ್ಟಿಗೆ ಸಂಗ್ರಹಿಸಿದರು. ಆದರೆ ಇನ್ನೂ ಸಾಕಷ್ಟು ಹಣದ ಸಂಗ್ರಹಣೆಗಾಗಿ ಟಿ.ಬಿ. ಬೋನ್ಸ್ಲೆ ಅವರು ತಮ್ಮ ಬಳಿ ಇದ್ದ ಕಾರನ್ನು ಮಾರುವ ನಿರ್ಧಾರವನ್ನು ಮಾಡಲು ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅದು ಅಸಾಧ್ಯವಾಯಿತು. ಉಳಿದ ಹಣಕ್ಕೆ ಯಾವುದೇ ಪರ್ಯಾಯ ಮಾರ್ಗಗಳೇ ಇಲ್ಲದೆ ಅನಿವಾರ್ಯವಾಗಿ ಅಂದಿನ ಸಂಪರ್ಕ ಮಂತ್ರಿ ಜಗಜೀವನ್ ರಾಮ್ ರನ್ನು ಭೇಟಿ ಮಾಡಲಾಯಿತು. ಆ ಸಂದರ್ಭಕ್ಕೆ ಅವರು ಸ್ಪಂದಿಸಿ, ನಿಮ್ಮ ಬಳಿ ಈಗ ಎಷ್ಟು ಹಣವಿದೆಯೋ ಅಷ್ಟನ್ನು ಈಗ ತಕ್ಷಣದಲ್ಲಿ ಪಾವತಿಸಿ, ಇನ್ನು ಉಳಿಕೆ ಹಣವನ್ನು ನೀವು ನಂತರ ಬಂದು ಪಾವತಿಸಿ ಎಂದು ಹೇಳಿದರು. ಇಂಡಿಯನ್ ಏರ್ಲೈನ್ಸ್ ವಿಶೇಷ ವಿಮಾನ ವ್ಯವಸ್ಥೆ ಮಾಡಲಾಯಿತು. ಡೆಲ್ಲಿಯಿಂದ ಆ ಪಾರ್ಥಿವ ಶರೀರವನ್ನು ಮುಂಬೈನ ಸಂತ್ ಕ್ರಜ್ ವಿಮಾನ ನಿಲ್ದಾಣಕ್ಕೆ ಬಂದು ಇಳಿಸಲಾಯಿತು. ಇಲ್ಲೊಂದು ಗಂಭೀರ ಪ್ರಶ್ನೆ ನಮ್ಮನ್ನು ಕಾಡುತ್ತದೆ. ಎಂತಹ ಘೋರ ಕಷ್ಟಕರ ಪರಿಸ್ಥಿತಿಯಲ್ಲಿಯೂ ಇಡೀ ಜೀವಮಾನವನ್ನು ತ್ಯಾಗ ಮಾಡಿದ್ದು ಯಾರಿಗಾಗಿ? ಯಾರ ಒಳಿತಿಗಾಗಿ? ಯಾರ ಉಳಿವಿಗಾಗಿ? ಇಂದು ಸಣ್ಣ ರಾಜಕಾರಣಿಯಾದರೆ, ಸಣ್ಣ ಉದ್ಯೋಗಿಗಳಾದರೆ ವಿಮಾನಗಳಲ್ಲಿ ಪ್ರಯಾಣಿಸುವಂತೆ ಇಂದಿನ ಸಮಾಜ ನಿರ್ಮಾಣವಾಗಿದೆ. ಇಂತಹ ಪರಿಸ್ಥಿತಿಗೆ ಕಾರಣರಾದವರ ಅಂದಿನ ಪರಿಸ್ಥಿತಿ ನಮ್ಮ ಎದೆಯನ್ನು
ನಾಟಬೇಕಲ್ಲವೇ? ಕೇಂದ್ರದ ಮಂತ್ರಿಯಾಗಿ, ಸಂವಿಧಾನ ಸಂರಚಕರಾಗಿ, 5 ಪತ್ರಿಕೆಗಳ ಸಂಪಾದಕರಾಗಿ, ರಾಷ್ಟ್ರೀಯ ಪಕ್ಷದ ನೇತಾರರಾಗಿ, ಬ್ರಿಟಿಷ್ ಕೌನ್ಸಿಲ್ಗಳ ಮುಖ್ಯಸ್ಥರಾಗಿ, 10 ಹಲವು ಕಮಿಟಿಗಳ ನಾಯಕರಾಗಿದ್ದವರ ಪಾರ್ಥಿವ ಶರೀರವನ್ನು ಸಾಗಿಸಲು ವಿಮಾನಕ್ಕೆ ಹಣವಿಲ್ಲದಿದ್ದಾಗ ಎಂತಹ ಆಶ್ಚರ್ಯ! ಆ ಮಹತ್ಯಾಗದ ತ್ಯಾಗವನ್ನು ಇಂದು ಗ್ರಹಿಸದಿದ್ದರೆ ನಾವು ತ್ಯಾಗಿಗಳಾಗಲು ಸಾಧ್ಯವಿಲ್ಲ. ಭೋಗಿಗಳಾಗಿ ನಮ್ಮ ಮುಂದಿನ ಪೀಳಿಗೆಯನ್ನು ಭಿಕ್ಷೆಗೆ ಬಿಡಬಹುದು. ಅದೊಂದು ಗುಲಾಮಗಿರಿಯ ಭಿಕ್ಷೆ. ಈ ಹೃದಯ ವಿದ್ರಾವಕ ಘಟನೆಯು ಅದೆಂತಹ ಕಠಿಣ ಹೃದಯಿಯ ಕಣ್ಣಿನಲ್ಲಿಯೂ ಕಣ್ಣೀರು ತರಬಹುದಲ್ಲವೇ? ಕೋಟಿ ಕೋಟಿ ಶೋಷಿತ ಸಮುದಾಯದ ನಿರ್ಗತಿಕ ಸಮಾಜಕ್ಕೆ ಬೆಳಕಾದವರ ಬದುಕಿನ ಆಯಾಮಗಳು ಇಂದಿನ ತಲೆಮಾರಿನವರನ್ನು ತಲ್ಲಣಗೊಳಿಸಬೇಕಾದ ಅಗತ್ಯತೆ ಇದೆ. ಬಾಬಾ ಸಾಹೇಬರ ಮಾತಿನಲ್ಲಿ ಹೇಳುವುದಾದರೆ, ನಾನು ಅನ್ಯಾಯ, ಅಕ್ರಮ, ಶೋಷಣೆಗಳನ್ನು ಕಂಡು ಉರಿಯುವ ಬೆಂಕಿ ಕೆಂಡದಂತಾಗುತ್ತೇನೆ. ಆ ಉರಿಯುವ ಛಲವೇ ನನ್ನನ್ನು ಹೀಗೆ ಧೀಮಂತನನ್ನಾಗಿ ಮಾಡಿದೆ. ಈ ಸಂದರ್ಭದಲ್ಲಿ ನನ್ನನ್ನು ಯಾವ ಬಡತನ, ನೋವು, ಅವಮಾನಗಳು ಅಲಗಿಸಲಿಲ್ಲ ಎಂಬ ಮಾತು ಸದಾ ನಮ್ಮನ್ನು ಎಚ್ಚರಿಸುತ್ತಿರಬೇಕು ಅಲ್ಲವೇ?